ನಮಸ್ಕಾರ. C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ನಾನಕ್ ಝೀರಾ ಸಾಹೇಬ್ ಫೌಂಡೇಶನ್ ಅಡಿಯಲ್ಲಿ ನಡೆಯುತ್ತಿರುವ ಗುರುನಾನಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ನಾನಕ್ ಝೀರಾ ಸಾಹೇಬ್ ನರ್ಸಿಂಗ್ ಕಾಲೇಜ್ ವತಿಯಿಂದ ಬೀದರ್ ನಗರದ ಅಂಬೇಡ್ಕರ್ ವೃತ್ತ ಬಳಿ ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ಪೌಧಾ ಲಂಗರ್ ಎನ್ನುವ ಅರ್ಥಪೂರ್ಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ನಿಮಿತ್ತವಾಗಿ ಸರಿಸುಮಾರು 5,000ಕ್ಕೂ ಅಧಿಕ ಸಸಿಗಳನ್ನು ಉಚಿತವಾಗಿ ವಿತರಿಸುವ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆಯಾಗಿರುವ ಶ್ರೀಮತಿ ರೇಷ್ಮಾ ಕೌರ್ ಅವರು ಸಸಿಗಳನ್ನು ವಿತರಿಸುವ ಮೂಲಕ ಬೀದರ ನಗರ ವಾಸಿಗರಿಗೆ ಸಸಿಗಳನ್ನು ವಿತರಿಸುವ ಮೂಲಕ ಚಾಲನೆಯನ್ನು ನೀಡಿದರು. ಈ ಒಂದು ವಿನೂತನ ಅಭಿಯಾನಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಈ ಲಂಗರ್ ಪೌಧಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದರು. ಸ್ವತಃ ವಿದ್ಯಾರ್ಥಿಗಳು ಅಂಬೇಡ್ಕರ್ ವೃತ್ತ ಬಳಿ ಇರತಕ್ಕಂಥ ಎಲ್ಲ ಅಂಗಡಿ ಮುಗ್ಗಟ್ಟುಗಳಿಗೆ ಜೊತೆಗೆ ವಾಹನ ಸವಾರರಿಗೆ ವಾಹನಗಳನ್ನು ನಿಲ್ಲಿಸಿ ಅವರಿಗೆ ಗಿಡ ಯಾಕೆ ಹಚ್ಚಬೇಕು, ಗಿಡ ಯಾಕೆ ಬೆಳೆಸಬೇಕು, ಗಿಡ ಬೆಳೆಸುವುದರಿಂದ ಗಿಡ ಹಚ್ಚುವುದರಿಂದ ಏನೆಲ್ಲ ಅನುಕೂಲತೆಗಳಿವೆ ಎಂದು ಸಸಿಗಳನ್ನು ವಿತರಣೆ ಮಾಡುವ ಮೂಲಕ ಅವರಲ್ಲಿ ಜಾಗೃತಿ ಕೂಡ ಮೂಡಿಸಿದರು. ಇದೇ ವೇಳೆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಈ ಲಂಗರ್ ಪೌಧಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದರು. ಸ್ವತಃ ವಿದ್ಯಾರ್ಥಿಗಳು ಬೀದರ್ ನಗರದ ಅಂಬೇಡ್ಕರ್ ವೃತ್ತ ಬಳಿ ಇರತಕ್ಕಂತಹ ಎಲ್ಲ ಅಂಗಡಿ ಮುಗ್ಗಟ್ಟುಗಳಿಗೆ ತೆರಳಿ ಜೊತೆಗೆ ವಾಹನ ಸವಾರರಿಗೆ ವಾಹನಗಳನ್ನು ನಿಲ್ಲಿಸಿ ಅವರಿಗೆ ಸಸಿಗಳ ವಿತರಣೆ ಮಾಡಿದರು. ಸಸಿಗಳನ್ನು ಯಾಕೆ ನೆಡಬೇಕು, ಸಸಿ ಬೆಳೆಸುವುದರಿಂದ ಸಸಿಗಳನ್ನು ನೆಡುವುದರಿಂದ ಏನೆಲ್ಲ ಅನುಕೂಲತೆಗಳಿವೆ ಎನ್ನುವುದರ ಬಗ್ಗೆ ಅವರಲ್ಲಿ ಅರಿವು ಮೂಡಿಸಿ ಎಲ್ರಿಗೂ ಒಂದೊಂದು ಸಸಿಗಳನ್ನು ವಿತರಣೆ ಕೂಡ ಮಾಡಿದರು. ವಿದ್ಯಾರ್ಥಿಗಳು ನಗು ನುಗ್ಗುತ್ತಲೇ ಈ ಕುರಿತಂತೆ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆಯಾಗಿರುವ ಶ್ರೀಮತಿ ರೇಷ್ಮಾ ಕೌರ್ ಅವರು ಮಾತನಾಡಿದರು. ಜೊತೆಗೆ ವಿದ್ಯಾರ್ಥಿಗಳು ಕೂಡ ಈ ವೇಳೆ ಮಾತನಾಡಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ವರದಿಗಾರರು ರೋಹನ್ ಮನೋಹರ್, ಬೀದರ್. मौके पर हम पौधा लंगर लगाएंगे और सारे प्लांट्स हम सैपलिंग्स इधर के नागरिकों को फ्री डिस्ट्रीब्यूट करेंगे. तो इस अवसर पर हम 5,000 सैपलिंग्स डिस्ट्रीब्यूट कर रहे हैं. तो 2 सेक्टर्स लगाए हैं, एक ये अम्बेडकर सर्कल पे और एक गुफा साइड, और वहाँ पे यहाँ के इंस्टीट्यूशंस के स्टाफ बच्चे यहाँ डिस्ट्रीब्यूट करेंगे और वहाँ पर वहाँ के इंस्टीट्यूशंस और उनके बच्चे और स्टाफ नागरिकों को डिस्ट्रीब्यूट करेंगे. तो मेरी रिक्वेस्ट है सारे नागरिकों से कि ये सैपलिंग्स ले जाएँ और उसको लगाएँ और उसकी देखभाल करें कि वो ट्रीज पे ग्रो हो, क्योंकि हम प्लांट्स तो लगा देते हैं पर उनकी देखभाल नहीं होती है. तो हमारी ये जिम्मेदारी है प्लांट्स लगाने के साथ देखभाल करके उनको बड़े ट्रीज में ग्रो करें, क्योंकि बिदर में भी पोल्यूशन काफ़ी बढ़ रहा है. तो जितना बिदर ग्रीन होगा उतना हमारा क्लाइमेट अच्छा रहेगा और एनवायरनमेंट अच्छा रहेगा. तो हमारी छोटी सी कोशिश है टू मेक बिदर अ बेटर प्लेस टू स्टे. ನಾನು ನಾನಕ್ ಝೀರಾ ಸಾಹೇಬ್ ಕಾಲೇಜ್ ಆಫ್ ನರ್ಸಿಂಗ್ ಬಂದಿದ್ದು. ನಮ್ಮದು ಏನಂದರೆ ಗಿಡ ಬೆಳೆಸಿ ದೇಶ ಬೆಳೆಸಿ ಅಂತ ಹೇಳ್ತಾರೆ. ಗಿಡ ನಾವು ಒಂದು ಕೂಸನ್ನು ಬೆಳೆಸ್ತಾ ಇದ್ದೇವೆ, ಅದೇ ರೀತಿ ಒಂದು ಗಿಡ ಬೆಳೆಸ್ತೀವಿ ಅಂದರೆ ಒಂದು ಜೀವ ಬೆಳೆಸಿದ ಅಂತದ್ದು. ಅದಕ್ಕಾಗಿ ನಮ್ಮದೊಂದು ಪುಟ್ಟ ಒಂದು ಹೆಜ್ಜೆ ಇದಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ನಾನಕ್ ಝೀರಾ ಸಾಹೇಬ್ ಕಾಲೇಜ್ ನರ್ಸಿಂಗಿಂದ. ನಾವು ಇಲ್ಲಿ ಬಂದು ಇವತ್ತು ಗಿಡ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದು ಗಿಡಗಳನ್ನು ಯಾರು ವೇಸ್ಟ್ ಮಾಡಬೇಕು, ಯಾರ್ಯಾರು ಬೈತಾ ಇದ್ರಿ ಅದಕ್ಕೊಂದು ನಮಗೆ ಮನೆ ಹಿಂಗೆ ಮಾಡ್ತೀರಲ್ಲ ಆ ರೀತಿಯಾಗಿ ನಾವು ಬೆಳೆಸಬೇಕು. ಯಾಕಂದರೆ ಇದು ಇದ್ದರೆ ನಾವು ಇದ್ದೇವೆ. ಒಂದು ಸ್ವಚ್ಛವಾದ ಒಂದು ಗಾಳಿ ಕೊಡ್ತದೆ, ಇದು ನಮಗೊಂದು ನೆರಳು ಕೊಡ್ತದೆ. ಈಗ ನಾವು ಹೋಗ್ತೀವಿ ಒಂದು AC ದುಕಾನ್ಗೆ ಹೋದ್ರೂ ಭೀ ಒಂದು 65-60,000 ತನಕ ಒಂದು AC ತೊಗೋತೇವೆ. ಅದು ಎಷ್ಟು ಮತ್ತು ಅದಕ್ಕೆ 5 ವರ್ಷ ಆದ ನಂತರ ಮತ್ತೆ ಸರ್ವಿಸಿಂಗ್ ಮಾಡಬೇಕು. ಈಗ ನಮ್ಗೆ 200 ವರ್ಷ ತನಕ ನಾವು ಸರ್ವಿಸ್ ಕೊಡ್ತೇವೆ. ಇಂಥದ್ದು ಅದೊಂದು ಗಿಡ ಅದು, ಅದಕ್ಕಾಗಿ ನಾವು ಗಿಡ ಬೆಳೆಸ್ತೇವೆ. ಹೆಸರು we are celebrating the Environment Day. So if you are not planting the trees, you can get more temperature, and it is not the responsibility of the healthcare team members, but it is the responsibilities of the human to plant a tree. At least one day a plant can save your life. For better oxygen you can plant that tree. ಕನ್ನಡ ಬರಲ್ಲ, ಕನ್ನಡದಾಗ ಹೇಳ್ರಿ ಒಂದು 2 ವರ್ಡ್.